ಎಲ್ರಿಗೂ ನಮಸ್ತೆ. ನಾನಿವತ್ತು ಮಂಡಕ್ಕಿ ಉಂಡೆ ಮಾಡ್ತಾಯಿದ್ದೀನಿ. ಇದು ಸಂಕ್ರಾಂತಿ ಸ್ಪೆಷಲ್ ಅಂತೇನಿಲ್ಲ, ಯಾವಾಗ ಬೇಕಾದ್ರೂ ಮಾಡ್ಕೊಳ್ಬೋದು. ಈ ದಿನದಲ್ಲಿ ಸ್ವೀಟ್ ಎಲ್ಲ ತಿನ್ನೋಕ್ಕೆ ತುಂಬ ಇಷ್ಟ ಆಗೋದ್ರಿಂದ ಈ ಥರ. ಆದರೂ ಈಗವಾಗ ತಾನೇ ಪ್ಯಾಕೆಟ್ ಬಿಚ್ಚಿ ಹಾಕ್ಕೊಂಡಿದ್ದೀನಿ, ಆದರೂ ಒಂದು ಸಲ ನೋಡ್ಕೋಬೇಕಾಗುತ್ತೆ. ನಾನು ಈ ಬಟ್ಲಲ್ಲಿ 4 ಬಟ್ಲು ಮಂಡಕ್ಕಿ ತೊಗೊಂಡಿದ್ದೀನಿ. ಇವಾಗ ಇದರಲ್ಲಿ 3 ಬಟ್ಲು ಬೆಲ್ಲನ ಹಾಕ್ಕೊಂಬಿಡೋಣ. 2 ಇವಾಗ 3 ಬಟ್ಲು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ಬೆಲ್ಲನ ಕರಗಿಸ್ಕೊಂಬಿಡೋಣ. ನಾನು ಸ್ವಲ್ಪ ನೀರು ಹಾಕಿ ಏನು ಪಾಕ ಮಾಡ್ಕೊಳ್ಳಲ್ಲ, ತುಂಬ ಈಸಿಯಾಗಿ ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ. 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇವಾಗ ಬೆಲ್ಲ ನಮಗೆ ಕರಗಲಿ. ಇನ್ನೂ 1 ಸ್ಪೂನು ತುಪ್ಪ ಹಾಕ್ಕೊಂಬಿಡೋಣ. ನಾನು 2 ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ಇವಾಗ ಮೀಡಿಯಮ್ ಉರಿನಲ್ಲಿ ಬೆಲ್ಲನ ಕರಗಕ್ಕೆ ಬಿಡೋಣ. ಈ ಥರ ಮಿಕ್ಸ್ ಮಾಡ್ತಾ ಕರಗಿಸೋಣ. ಇವಾಗ ಬೆಲ್ಲ ಎಲ್ಲ ಕರಗ್ತೈತೆ. ನಮ್ಗೆ ಸ್ವಲ್ಪ ಅಳಕಿತ್ತು, ಸಣ್ಣಗೆ ತೆಗೆದುಬಿಟ್ರೆ ಬೆಲ್ಲನ ಅಳಕಿಲ್ದಂಗೆ ತುಂಬ ಬೇಗನೆ ಕರಗುತ್ತೆ. ನಾನು ಸ್ವಲ್ಪ ದಪ್ಪನೇ ಇರೋದ್ರಿಂದ ಸ್ವಲ್ಪ ಕರಗೋದು ಲೇಟ್ ಆಗ್ತಾಯಿದೆ. ಇನ್ನೂ ಸ್ವಲ್ಪ ಕರಗಲಿ ನಮಗೆ. ಇವಾಗ ನಮಗಿದು ಪಾಕ ತೆಗಿಬೇಕು ಅಂತ ಏನಿಲ್ಲ, ನಾವು ನೀರೇ ಹಾಕಿಲ್ಲ. ಹಾಗಾಗಿ ಇಲ್ಲಿ ಬೆಲ್ಲ ಕರಗಿ ಚೆನ್ನಾಗಿ ಕುದ್ದಿದೆ. ಈ ಟೈಮಲ್ಲಿ ನಾವು ಮಂಡಕ್ಕಿ ಹಾಕ್ಕೊಂಬಿಡೋಣ. ಮಂಡಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಬೇಗನೆ ಮಿಕ್ಸ್ ಮಾಡೋಣ. ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಕಂಪ್ಲೀಟು ಮಿಕ್ಸ್ ಆಗಿದೆ. ಸ್ಪೂನ್ ಇಂದೆಲ್ಲ ತೆಗೆದ್ಬಿಡೋಣ. ತೆಗೆದ್ಬಿಟ್ಟು ಇವಾಗ ತಣ್ಣೀರಲ್ಲಿ ಕೈ ಎತ್ಕೊಂಬಿಡೋಣ. ಬಿಸಿ ಇರುತ್ತೆ, ಅದರಿಂದ ತಣ್ಣೀರಲ್ಲಿ ಕೈ ಎತ್ಕೊಂಬಿಡೋಣ. ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ಕೊಂಬಿಡೋಣ. ಸ್ವಲ್ಪ ತಣ್ಣೀರ ಕೈ ಎತ್ಕೋಬೇಕಾಗುತ್ತೆ. ಇವಾಗ ಈ ಥರ ಕಟ್ಟಿದ್ದೀನಿ. ಇಷ್ಟನ್ನು ಕಟ್ಕೊಂಬಿಡೋಣ. ಇವಾಗ ಇನ್ನೊಂದಿದೆ, ಕಟ್ಟೋಣ. ಎಲ್ಲ ಮುಗೀತು. ಸ್ವಲ್ಪ ಬಿಸಿ ಇದ್ದಾಗಲೇ ಕಟ್ಟಬೇಕಾಗತ್ತೆ, ಲಾಸ್ಟ್ ಟೈಮ್ ಹಿಂಗಾಗುತ್ತೆ ನೋಡಿ. ಮುಗ್ದಿದೆ, ತೆಗ್ಬಿಡೋಣ ಈ ಮಾಡಿದೆಲ್ಲ. ಇವಾಗ ರೆಡಿಯಾಗಿದೆ ನಮಗೆ. ನಾನು ಚಿಕ್ಕ ಬಟ್ಲಲ್ಲಿ 3 ಬಟ್ಲು ತೊಗೊಂಡಿದ್ದೆ, ಇಷ್ಟೊಂದು ಉಂಡೆ ಆಗಿದೆ. ಇದು ತುಂಬ ಟೇಸ್ಟು. ಮಂಡಕ್ಕಿ ಬೇರೆ ಗರಿ ಗರಿ ಅಂತ ಇರ್ತವೆ. ಈ ದಿನದಲ್ಲಿ ಪ್ಯಾಕೆಟ್ ಹೊಡೆದ್ರೆ ಸಾಕು, ತುಂಬ ಗರಿ ಗರಿ ಅಂತವೆ. ಅಂದರೆ ಬೆಲ್ಲ ಕರಗಿದ್ದು ಹಾಕ್ಬೇಕು. ನನಗೆ ಸ್ವಲ್ಪ ಕೊನೆಗೆ ಕೈ ಹಿಡಿತು 1-2 ಉಂಡೆ. ಕ್ಲೀನಾಗಿ ತುರಿದಿರೋದು ಬೆಲ್ಲ ಹಾಕ್ಬಿಟ್ರೆ ತುಂಬ ಬೇಗ ಕರಗುತ್ತೆ. ತುಂಬ ಹೊತ್ತು ಕರಗಕ್ಕೂ ಬಿಡಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ ಅಂದರೆ, ವಾವ್, ಅದ್ಭುತ, ಸೂಪರ್. ಇದು ಬೇಕಾದ್ರೆ ಕ್ಲೀನಾಗಿ ಬಾಟ್ಲಲ್ಲಿ ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ನಾವು ಎಷ್ಟು ದಿನ ಬೇಕಾದ್ರೂ ಇಟ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈ ಬೆಲ್ಲ ಎಲ್ಲ ಒಳ್ಳೆಯದಲ್ವಾ ಈ ದಿನದಲ್ಲಿ. ಹಂಗಾಗಿ ಇಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.